ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ನಾನು ಇವತ್ತು 6ನೆಯ ತರಗತಿಯ ಸಿರಿಗನ್ನಡದ ಪ್ರಥಮ ಭಾಷೆಯಾದ ಭಾಗ 1 ಮಗು ಮತ್ತು ಹಣ್ಣುಗಳು ಎಂಬ ಪದ್ಯವನ್ನು ವಿವರಿಸುತ್ತಿದ್ದೇನೆ. ಮೊದಲಿಗೆ ಪದಗಳ ಅರ್ಥ ನೋಡೋಣ. ಗಿರಿವಿ ಅಂಗಡಿ, ವಸ್ತುಗಳನ್ನು ಅಡವಿಟ್ಟುಕೊಂಡು ಹಣ ನೀಡುವ ಅಂಗಡಿ. ಗುಜರಿ, ಹಳೆಯ ವಸ್ತುಗಳನ್ನು ಮಾರುವ ಸ್ಥಳ. ಪಕ್ವತನ ಅಂತಂದರೆ ಮಾಗಿದ, ಮ್ಯಾಚುರಿಟಿ ಆರ್ ರೈಪ್. ಕೊಬ್ಬು ಮೀನ್ಸ್ ರಸಭರಿತ, ಜ್ಯೂಸಿ. ಕಮರು ಅಂದರೆ ಬ್ರೌನ್, ಕಂದು. ಖನಿ ಅಂದರೆ ಗನಿ, ಮೈನ್, ಆಕರ. ದಕ್ಕು ಅಂದರೆ ದೊರಕು, ಅವೈಲಬಲ್. ಮೊದಲಿಗೆ ನಾವು ಮೇನ್ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಶುಡ್ ಆನ್ಸರ್ ದೀಸ್ ಕ್ವಶನ್ಸ್. ಮೊದಲನೇ ಪ್ರಶ್ನೆ, ಫಸ್ಟ್ ಕ್ವಶನ್. ಕವಿಯ ಪ್ರಕಾರ ಮಗು ಏನಾಗಬೇಕು? ಸೊ ಇಟ್ ಮೀನ್ಸ್ ಅಕಾರ್ಡಿಂಗ್ ಟು ದ ಪೋಯಟ್, ವಾಟ್ ಶುಡ್ ಅ ಚೈಲ್ಡ್ ಬಿ? ಆನ್ಸರ್ ಇಸ್ ಕವಿಯ ಪ್ರಕಾರ ಮಗು ಹಣ್ಣಾಗಬೇಕು. ಇನ್ಸ್ಟೆಡ್ ಆಫ್ ಏನಾಗಬೇಕು ಈ ವರ್ಡನ್ನು ತೆಗೆದು ಹಣ್ಣಾಗಬೇಕು ಇಸ್ ದ ಮೇನ್ ಕೀವರ್ಡ್ ಆಫ್ ದ ಆನ್ಸರ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್. ಮಗು ಯಾವ ಹಣ್ಣಿನ ಹಾಗೆ ಬಾಗಬೇಕು? ಇಟ್ ಮೀನ್ಸ್ ಚೈಲ್ಡ್ ವಿಚ್ ಫ್ರೂಟ್ ಚೈಲ್ಡ್ ಶುಡ್ ಬಿ ಬೆಂಡ್? ದ ಆನ್ಸರ್ ಈಸ್ ಮಗು ಬಾಳೆಹಣ್ಣಿನಂತೆ ಬಾಗಬೇಕು. ಮಗು ದ ಮೇನ್ ಆನ್ಸರ್ ಈಸ್ ಬಾಳೆ. ಆಯಿತಾ? ಯಾವ ಅನ್ನೋ ವರ್ಡನ್ನು ತೆಗೆದು ಬಾಳೆ ಅಂತ ಬರೀಬೇಕು. ಇನ್ಸ್ಟೆಡ್ ಆಫ್ ಯಾವ ಯು ಶುಡ್ ಆ್ಯಡ್ ಓನ್ಲಿ ಬಾಳೆ. Then it become a full answer. Third question is ಯಾವ ಹಣ್ಣಿನಂತೆ ಕುಗ್ಗಬೇಕೆಂದು ಕವಿಗಳು ಹೇಳುತ್ತಾರೆ? ಸೊ ನಿಂಬೆ ಹಣ್ಣಿನಂತೆ. ಇನ್ಸ್ಟೆಡ್ ಆಫ್ ಯಾವ ಯು ಶುಡ್ ರೈಟ್ ಓನ್ಲಿ ರೈಟ್ ದ ನಿಂಬೆ. ಸೊ rest of them you should write as it is. ಓಕೆ, ಹಣ್ಣಿನಂತೆ ಕುಗ್ಗಬೇಕು ಎಂದು ಕವಿ ಹೇಳುತ್ತಾರೆ. ಫೋರ್ತ್ ಒನ್ ಈಸ್ ಅಪರೂಪವಾದ ಹಣ್ಣು ಯಾವುದು? ಸೊ ವಾಟ್ ಈಸ್ ದ ರೇರ್ ಫ್ರೂಟ್? ದೇ ಆರ್ ಕಿತ್ತಳೆ, ಮೋಸಂಬಿ, ರಸಪೂರಿ ಮಾವಿನ ಹಣ್ಣು, ಅಂಜೂರದಂಥ ಅಪರೂಪವಾಗಬೇಕು. ಸೊ ಇದೆಲ್ಲ ಅಪರೂಪವಾದ ರೇರ್ ಫ್ರೂಟ್ಸ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ ಈಸ್ ಕಮರಿರುವ ಹಣ್ಣುಗಳಿಗೆ ಹೇಗೆ ಕಾಣಬೇಕು? ಕಮರಿರುವ ಕಣ್ಣುಗಳಿಗೆ ದಳದಳ ಕೊಯ್ದು ಅರಳಿದ ದಾಳಿಂಬೆ ಹಾಗೆ ಕಾಣಬೇಕು. ಕಮರಿರುವ ಕಣ್ಣುಗಳಿಗೆ ಹೇಗೆ ಕಾಣಬೇಕು ಅಂತ, ಕಮರಿರುವ ಕಣ್ಣಿಗೆ ದಳದಳ ಕೊಯ್ದು ಅರಳಿಸಿದ ದಾಳಿಂಬೆ ಹಣ್ಣಿನ ಹಾಗೆ, ದಳದಳದಿಂದ ಇಲ್ಲಿಯವರೆಗೂ ದಿಸ್ ಈಸ್ ದ ಮೇನ್ ಆನ್ಸರ್. ಇನ್ಸ್ಟೆಡ್ ಆಫ್ ಹೇಗೆ ಕಾಣಬೇಕು. ಸೊ ನೆಕ್ಸ್ಟ್ ಮೇನ್ ಈಸ್ ಬಿಟ್ಟ ಸ್ಥಳ ತುಂಬಿರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಸ್ಟ್ ಒನ್ ಈಸ್ ಧಳ ಧಳ ಕೆಂಡ ಡ್ಯಾಶ್ ಮನಿ ಮನಿ. ದ ಆನ್ಸರ್ ಈಸ್ ಬಣ್ಣ. ಸೆಕೆಂಡ್ ಒನ್ ಹಬ್ಬಿಕೋ ಡ್ಯಾಶ್ ಒಳ್ಳೆಯ ಹಾಗೆ. ಹಬ್ಬಿಕೋ ಡ್ಯಾಶ್ ಬಳ್ಳಿಯ ಹಾಗೆ. ಇಟ್ ಈಸ್ ಅ ಬಳ್ಳಿಯ ಹಾಗೆ ದ್ರಾಕ್ಷಿ. ಎಲ್ಲರಿಗೂ ಡ್ಯಾಶ್ ಎಲಚಿಯಾಗಬೇಕು, ದಕ್ಕುವ. ದ ಥರ್ಡ್ ಆನ್ಸರ್ ಈಸ್ ದಕ್ಕುವ ಎಲಚಿಯಾಗಬೇಕು. ಬೆಲೆಯ ಡ್ಯಾಶ್ ಯಾನ ಹೊರಡದಿರು, ರಾಕೆಟ್. ರಾಕೆಟ್ ಯಾನ, ದಿಸ್ ಈಸ್ ಅ ರಾಕೆಟ್. ರಾಕೆಟ್ ಆನ. ಸರಿಗಾತ್ರವಾಗಿ ಸಮನಿಸಲಿ ಮೀನ್ಸ್ ಸರಿಗಾತ್ರವಾಗಿ ಸಮನಿಸಲಿ. ದ ಆನ್ಸರ್ ಈಸ್ ನಿನ್ನತನ. ನಿನ್ನತನ ಈಸ್ ದ ಆನ್ಸರ್. ನೆಕ್ಸ್ಟ್ ಒನ್ ಈಸ್ ಪದಗಳನ್ನು ಬಿಡಿಸಿ. ಸೊ ನೆಕ್ಸ್ಟ್ ಈಸ್ ಈ ಪದಗಳನ್ನು ಬಿಡಿಸಿ ಬರೆಯಿರಿ. ಹಣ್ಣಿನ ಅಂಗಡಿ, ಹಣ್ಣಿನ ಪ್ಲಸ್ ಅಂಗಡಿ, ಹಣ್ಣಿನಂಗಡಿ. ಸೆಕೆಂಡ್ ಒನ್ ಕಣ್ಣರಳಿಸು, ಕಣ್ಣು ಪ್ಲಸ್ ಅರಳಿಸು. ತುಂಟರೆಸೆಯುವ, ತುಂಟರ ಪ್ಲಸ್ ಎಸೆಯುವ. ನೆಕ್ಸ್ಟ್ ಒನ್ ಈಸ್ ಹುಳಗಟ್ಟುವುದು, ಹುಳಿ
ಪ್ಲಸ್ ಕಟ್ಟುವುದು, ನಿನ್ನೊಳಗೆ ನಿನ್ನ ಪ್ಲಸ್ ಒಳಗೆ, ಅಪರೂಪವಾಗು ಅಪರೂಪ ಪ್ಲಸ್ ಆಗು. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಮೀನ್ ಈಸ್ ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಸೊ ಯು ಶುಡ್ ಕಂಪ್ಲೀಟ್ ದಿಸ್ ಪ್ಯಾರಾಗ್ರಾಫ್. ಕೊಬ್ಬಿದರೆ, ಈ ಪ್ಯಾರಾಗ್ರಾಫ್ ಬರಬೇಕು. ಕೊಬ್ಬಿದರೆಯಿಂದ ನಿನ್ನತನ, 4th ಪ್ಯಾರಾಗ್ರಾಫ್. ಯು ಶುಡ್ ಕಂಪ್ಲೀಟ್ ರೈಟ್ ದ ಫುಲ್ ದಿಸ್ ಪ್ಯಾರಾಗ್ರಾಫ್. ಅರ್ಥ ಆಯ್ತಲ್ಲ ಮಕ್ಕಳೇ? ನಿಮಗೆಲ್ಲ ಈ ಪದ್ಯದ ಕ್ವಶನ್ ಆನ್ಸರ್ ಎಲ್ಲ ಅರ್ಥ ಆಗಿದೆ ಎಂದು ನಾನು ತಿಳ್ಕೊತೇನೆ. ಪ್ಲೀಸ್ ನನ್ನ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳ್ಕೊಳ್ತೇನೆ. ಎಲ್ಲರಿಗೂ ನನ್ನ ಧನ್ಯವಾದಗಳು.